ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಟ್ರಾಫಿಕ್ ಸೋರ್ಸ್ ಅಂತ ತುಂಬಾ ಜನಕ್ಕೆ ಅರ್ಥ ಆಗಿರುತ್ತೆ, ತುಂಬಾ ಜನಕ್ಕೆ ಅರ್ಥ ಆಗಿರಲ್ಲ. ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ನಾನು ಲಾಸ್ಟ್ ನಾನು ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ, ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ ಅಂದ್ಬಿಟ್ಟು, ಅದರಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಅವಾಗ ಒಬ್ರು ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರು, ಇದನ್ನ ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಒಂದು ವಿಡಿಯೋನೇ ಮಾಡಿ ಹೇಳಿ, ನಮಗೂ ಅರ್ಥ ಆಗತ್ತೆ ಅಂತ ಅಂದ್ಬಿಟ್ಟು. ಸರಿ ಅಂತ ಇವಾಗ ನಾನು ಇದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡ್ತಿರೋದು. ಇದ್ರ ಬಗ್ಗೆ ಗೊತ್ತಿರೋರು ವಿಡಿಯೋನ ಸ್ಕಿಪ್ ಮಾಡ್ಬೋದು, ಗೊತ್ತಿಲ್ಲ ಅನ್ನೋರು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೋದು. ವಿಡಿಯೋನ ನೋಡ್ತಾ ಇರೋರು ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ, ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಆಗತ್ತೆ, ತಿಳ್ಕೊಂಡ್ಲಿ ಅಂತ ಅನ್ಬಿಟ್ಟು. ಇದರಿಂದ ಯೂಸ್ ಏನು ಅಂತಂದ್ರೆ, ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಎಲ್ಲೆಲ್ಲಿಂದ ಬರ್ತಿದೆ ಅಂತ ಗೊತ್ತಾದ್ರೆ ಅಲ್ವಾ ನಮ್ಮ ಚಾನಲ್ ಗ್ರೋ ಆಗುತ್ತೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗೋದು. ಇದನ್ನ ಎಲ್ಲರೂ ತಿಳ್ಕೊಂಡ್ಲೇಬೇಕಾಗಿರೋದು. ಅದರಲ್ಲೂ ಹೊಸ ಕ್ರಿಯೇಟರ್ಸ್ಗಳು ಇದ್ರ ಬಗ್ಗೆ ನೀವು ತಿಳ್ಕೊಂಡ್ಲೇಬೇಕು. ಸುಮಾರಷ್ಟು ಜನ ನನಗೆ ಕಮೆಂಟ್ ಅಲ್ಲಿ ಕೇಳ್ತೀರಾ ಅಲ್ವಾ, ನನಗೆ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ಬಿಟ್ಟು. ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ತಿಳ್ಕೊಬೇಕು ಅಲ್ಲ. ಸುಮ್ನೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ಕೊಂಡ್ ಕುತ್ಕೊಂಡಿದ್ರೆ ಏನು ಆಗಲ್ಲ. ಇದ್ರ ಬಗ್ಗೆ ತಿಳ್ಕೊಂಡಾಗ್ಲೇ ನೀವು ನಿಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಂಡು ವ್ಯೂಸ್ ಬರೋ ತರ ಮಾಡ್ಕೊಬಹುದು. ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಓಕೆ, ಇನ್ ವಿಷಯಕ್ಕೆ ಬರೋಣ. ಟ್ರಾಫಿಕ್ ಸೋರ್ಸ್ ಅಂತ ಅನ್ಬಿಟ್ಟು ಅಂದ್ರೆ ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಎಲ್ಲೆಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿರೋದು. ಈಗ ನಾನು ಯಾವ್ದಾದ್ರು ಒಂದು ವಿಡಿಯೋನ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ YT ಸ್ಟುಡಿಯೋದಲ್ಲಿ. ನೀವು ಕೂಡ ನಿಮ್ಮ ವಿಡಿಯೋಗಳನ್ನ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ಟ್ರಾಫಿಕ್ ಸೋರ್ಸ್ ಇಂದ ವಿಡಿಯೋಗಳಿಗೆ ವ್ಯೂಸ್ ಬರ್ತಿದೆ ಅಂತಂದ್ರೆ ನಿಮ್ಮ ಚಾನಲ್ ಇವತ್ತಲ್ಲ ನಾಳೆ ಗ್ರೋ ಆಗೇ ಆಗತ್ತೆ. ನಿಮ್ಮ ವಿಡಿಯೋಗಳಿಗೆ ಇನ್ನೂ ಹೆಚ್ಚು ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಇದರಿಂದ ಈ ನಾನ್ ತೋರಿಸೋ ಸೋರ್ಸ್ ಇಂದ ಏನಾದ್ರೂ ನಿಮ್ಗೆ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ ಅಂತಂದ್ರೆ, ನೀವು ನಿಮ್ಮ ಕಂಟೆಂಟ್ ಅಲ್ಲಿ ಏನ್ ಮಿಸ್ಟೇಕ್ ನ ಮಾಡ್ತಿದ್ದೀರಾ ಅದನ್ನ ನೀವು ಸರಿ ಮಾಡ್ಕೊಂಡ್ಲೇಬೇಕು. ಆಯ್ತಾ? ಫಸ್ಟ್ ನೀವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋದಲ್ಲಿ ನಿಮ್ದು ಯಾವ್ದಾದ್ರು ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ರೀಸೆಂಟ್ ಆಗಿ ಮಾಡಿರೋ ವಿಡಿಯೋನೇ ಓಪನ್ ಮಾಡ್ಕೊಳ್ಳಿ. ನಾನು ಇವತ್ತು ಹಾಕಿರೋ ವಿಡಿಯೋನೇ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ವಿಡಿಯೋನ ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ತೋರಿಸ್ತಿರುತ್ತೆ ಅಲ್ವಾ, ಅಲ್ಲಿ ನಿಮ್ಗೆ ವ್ಯೂಸ್ ಅಂತ ತೋರಿಸ್ತಿರುತ್ತೆ ಅಲ್ಲ, ಆ ವ್ಯೂಸ್ ಹತ್ರ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂಸ್ ಅನ್ನು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಹೌ ವ್ಯೂವರ್ಸ್ ಫೌಂಡ್ ದಿಸ್ ವಿಡಿಯೋ ಅಂತ ತೋರಿಸ್ತಾ ಇದೆ. ಅಂದ್ರೆ ನಿಮ್ಮ ವಿಡಿಯೋಗಳನ್ನ ಯಾವ ತರ ನೋಡ್ತಿದ್ದಾರೆ ವ್ಯೂವರ್ಸ್ ಅಂತ ಅನ್ಬಿಟ್ಟು, ಎಲ್ಲೆಲ್ಲಿಂದ ಅಂತ ಅನ್ಬಿಟ್ಟು. ಟ್ರಾಫಿಕ್ ಸೋರ್ಸ್ ಅಂತ ಇಲ್ಲೇ ಇದೆ ನೋಡಿ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇದನ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಯೂಟ್ಯೂಬ್ ರೆಕಮೆಂಡೇಶನ್ಸ್ ಅಂತ ತೋರಿಸ್ತಿದೆ ಅಲ್ಲ, ಯೂಟ್ಯೂಬ್ ರೆಕಮೆಂಡೇಶನ್ಸ್ ಮತ್ತೆ ಯೂಟ್ಯೂಬ್ ಹೋಮ್. ಅಂದ್ರೆ ನಿಮ್ಗೆ ಇವಾಗ ಯೂಟ್ಯೂಬ್ ರೆಕಮೆಂಡೇಶನ್ ಅಂದ್ರೆ ಗೊತ್ತಿರೋದೇ, ಯೂಟ್ಯೂಬ್ ನಮ್ಮ ವಿಡಿಯೋನ ರೆಕಮೆಂಡ್ ಮಾಡ್ತಾ ಇದೆ ಅಂತ ಅನ್ಬಿಟ್ಟು. ಮತ್ತೆ ಯೂಟ್ಯೂಬ್ ಹೋಮ್ ಅಂತಂದ್ರೆ ನಮ್ಗೆ ಹೋಮ್ ಪೇಜ್, ಅಂದ್ರೆ ಯೂಟ್ಯೂಬ್ ನ ಓಪನ್ ಮಾಡಿದ ತಕ್ಷಣ ಬೇರೆಯವರ ವಿಡಿಯೋಗಳೆಲ್ಲ ನಮ್ಗೆ ತೋರಿಸ್ತಾ ಇರುತ್ತೆ ಅಲ್ವಾ, ಅದು ಹೋಮ್ ಪೇಜು. ಮತ್ತೆ ಇದರಲ್ಲಿ ಅದರ್ ಫೀಚರ್ಸ್ ಇದೆ, ನೋಟಿಫಿಕೇಶನ್ಸ್ ಇದೆ, ಸಬ್ಸ್ಕ್ರಿಪ್ಷನ್ ಫೀಡ್ ಇದೆ, ಚಾನೆಲ್ ಪೇಜಸ್ ಇದೆ, ಯೂಟ್ಯೂಬ್ ಸರ್ಚ್, ಎಕ್ಸ್ಟರ್ನಲ್, ಮತ್ತೆ ವಾಚ್ ಹಿಸ್ಟ್ರಿ ಇಂದ ಕೂಡ ನೋಡಿದ್ದಾರೆ ಇವತ್ತಿನ ವಿಡಿಯೋ ನಂದು. ಆಯ್ತಾ? ಇದರಲ್ಲಿ ನಿಮ್ಗೆ ಶಾರ್ಟ್ಸ್ಗೆ ಏನಾದ್ರೂ ನೀವು ಶಾರ್ಟ್ಸ್ ಅಂದ್ರೆ ಲಾಂಗ್ ವಿಡಿಯೋಗೆ ರಿಲೇಟೆಡ್ ಆಗಿ ಶಾರ್ಟ್ಸ್ ನ ಮಾಡ್ಬಿಟ್ಟು ಅದರಲ್ಲಿ ನೀವು ರಿಲೇಟೆಡ್ ವಿಡಿಯೋ ಲಾಂಗ್ ವಿಡಿಯೋನ ಕನೆಕ್ಟ್ ಮಾಡಿದ್ದಾಗ ಅಲ್ಲಿಂದ ಯಾರಾದ್ರೂ ನೋಡಿದ್ದಾರೆ ಅಂತಂದ್ರೆ ಇಲ್ಲಿ ನಿಮ್ಗೆ ಶಾರ್ಟ್ ಫೀಡ್ ಅಂತಾನು ತೋರಿಸುತ್ತೆ. ಅದಾದ್ಮೇಲೆ ಎಕ್ಸ್ಟರ್ನಲ್ ಅಲ್ಲಿ ನಿಮ್ಗೆ ಎಲ್ಲೆಲ್ಲಿಂದ ವಿಡಿಯೋಗಳು ನೋಡ್ತಿದ್ದಾರೆ ಅನ್ನೋದು. ಎಕ್ಸ್ಟರ್ನಲ್ ಅಂತಂದ್ರೆ ಈಗ ನೀವು ವಿಡಿಯೋಗಳನ್ನ ಲಿಂಕ್ ಶೇರ್ ಮಾಡ್ಕೊಂಡಿರ್ತೀರಾ, ವಾಟ್ಸಪ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟೆಲಿಗ್ರಾಮು, ಈ ತರ ನೀವು ಎಲ್ಲೆಲ್ಲಿ ಏನೋ ಲಿಂಕ್ಗಳನ್ನ ಶೇರ್ ಮಾಡಿರ್ತೀರಾ, ಅಲ್ಲಿಂದ ಏನಾದ್ರೂ ಕ್ಲಿಕ್ಸ್ ಗಳು ಬಂದಿದೆ ಅಂತಂದ್ರೆ ಅದು ಕೂಡ ಇಲ್ಲಿ ತೋರಿಸುತ್ತೆ. ಇದೆ ಎಕ್ಸ್ಟರ್ನಲ್ ಅಂತ ಅನ್ಬಿಟ್ಟು. ಈ ತರ ಏನು ತುಂಬಾ ಲಿಂಕ್ ಗಳನ್ನ ಶೇರ್ ಮಾಡ್ಕೊಂಡು ನೀವು ಮಾಡಬೇಡಿ ಅಂತಲ್ಲ, ಮಾಡ್ಕೊಳ್ಳಿ. ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಅದರಿಂದ ಯಾರಾದ್ರೂ ನಮ್ಮ ವಿಡಿಯೋಗಳನ್ನ ಜಸ್ಟ್ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಿ ಹೋಗ್ಬಿಟ್ಟಿದ್ದಾರೆ, ಅವ್ರ ವಿಡಿಯೋನೇ ನೋಡಿಲ್ಲ ಅಂತಂದ್ರೆ ಅವಾಗ ನಿಮ್ಗೆ ಯೂಟ್ಯೂಬ್ ರೆಕಮೆಂಡೇಶನ್ ಏನಿದೆ ಅಲ್ಲ ಅದು ಡ್ರಾಪ್ ಆಗುತ್ತೆ ನಿಮ್ಗೆ ಅಲ್ಲಿಂದ. ಅದಕ್ಕೆ ನಾನು ವಿಡಿಯೋ ಲಿಂಕ್ಗಳನ್ನ ಜಾಸ್ತಿ ಶೇರ್ ಮಾಡಬೇಡಿ. ವಿಡಿಯೋನ ಅಪ್ಲೋಡ್ ಮಾಡಿ 24 hours ಬಿಟ್ಬಿಡಿ, ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ಬೇಕಿದ್ರೆ ನೀವು ಶೇರ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಏನಾದ್ರು ಲಿಂಕ್ಗಳನ್ನ ಶೇರ್ ಮಾಡಿದೀರಾ ಅಂತಂದ್ರೆ ಇದೇ ತರನೇ ಆಗೋದು. ಅಲ್ಲಿಂದ ಏನಾದ್ರೂ ಅವರು ಜಸ್ಟ್ ಕ್ಲಿಕ್ ಮಾಡಿ ಅಥವಾ ಒಂದು ಕಮೆಂಟ್ ಹಾಕಿ ಹೋಗಿದ್ರು ಕೂಡ ನಿಮ್ಗೆ ವಿಡಿಯೋ ನೋಡಿರಲ್ಲ ಅಲ್ವಾ, ವಾಚ್ ಅವರ್ಸ್ ಬಂದಿರಲ್ಲ ಅಲ್ವಾ, ಆವಾಗಲೇ ನಿಮ್ಗೆ ರೆಕಮೆಂಡೇಶನ್ಸ್ ಡೌನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮ್ಮ ವಿಡಿಯೋಗಳನ್ನ ಸಜೆಸ್ಟ್ಗೆ ಕಳಿಸೋದೇ ಇಲ್ಲ ಅವರು, ಆ ತರ ಆಗತ್ತೆ. ಆಯ್ತಾ? ಇನ್ನು ಅದಾದ್ಮೇಲೆ ನೀವು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ರಿಯಲ್ ಟೈಮ್ ಅಂತ ಕಾಣಿಸ್ತಿದೆ ಅಲ್ಲ, ರಿಯಲ್ ಟೈಮ್ ಕೆಳಗಡೆ ನಿಮ್ಗೆ ನಿಮ್ಮ ವಿಡಿಯೋಗಳು ಎಲ್ಲೆಲ್ಲಿಂದ ನೋಡ್ತಿದ್ದಾರೆ ಅನ್ನೋದು ತೋರಿಸುತ್ತೆ. ಟಾಪ್ ಟ್ರಾಫಿಕ್ ಸೋರ್ಸ್ ಅಂತ ಕಾಣ್ತಿದೆ ಅಲ್ವಾ, ಇದೇನೇನೆ. ಟಾಪ್ ಅಲ್ಲಿ ಇಷ್ಟಿದೆ: ಬ್ರೌಸ್ ಫೀಚರು, ಸಜೆಸ್ಟೆಡ್ ವಿಡಿಯೋ, ಅದರ್ ಫೀಚರ್ಸು, ಅದರ್ ಯೂಟ್ಯೂಬ್ ಫೀಚರ್ಸ್, ನೋಟಿಫಿಕೇಶನ್ಸ್, ಮತ್ತೆ ಚಾನಲ್ ಪೇಜಸ್, ಈ ತರ ಇದೆ. ಆಯ್ತಾ? ಇದರಲ್ಲಿ ನಿಮ್ಗೆ ಈ ಕೆಳಗಡೆ ಇರೋದ್ರಲ್ಲಿ ಯಾವ್ದು ಬಂದ್ರು ಬಿಟ್ರು ಬ್ರೌಸ್ ಫೀಚರು, ಸಜೆಸ್ಟೆಡ್ ವಿಡಿಯೋ ಇವೆರಡು ನಿಮ್ಗೆ ಬರ್ಲೇಬೇಕು. ಇವೆರಡರಿಂದಾನು ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇದೆ ಅಂತಂದ್ರೆ ಅದು ಎಷ್ಟಾದ್ರೂ ವ್ಯೂಸ್ ಆಗಿರ್ಲಿ, ಅದು 10-20 ವ್ಯೂಸ್ ಆಗಿರ್ಲಿ, ಅದು ಬ್ರೌಸ್ ಫೀಚರು, ಸಜೆಸ್ಟೆಡ್ ವಿಡಿಯೋ ಇವೆರಡರಿಂದ ನಿಮ್ಗೆ
ವ್ಯೂಸ್ ಬರಬೇಕು. ಅದು ಬರ್ತಿದ್ಯೋ ಇಲ್ವೋ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಅದೇನಾದ್ರೂ ಬರ್ತಿದೆ ಅಂತಂದ್ರೆ ನಿಮ್ಗೆ ನಿಮ್ಮ ವಿಡಿಯೋಗಳನ್ನ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇದೆ. ಯೂಟ್ಯೂಬ್ ಬೇರೆಯವ್ರಿಗೆ ಹೊಸಬರಿಗೆ ನಿಮ್ಮ ವಿಡಿಯೋಗಳನ್ನ ತಲುಪಿಸ್ತಾ ಇದೆ. ಅದ್ರ ಕೆಲಸ ಅದು ಮಾಡ್ತಾ ಇದೆ. ಯೂಟ್ಯೂಬ್ ಕೆಲಸ ಯೂಟ್ಯೂಬ್ ಮಾಡ್ತಾ ಇದೆ. ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ದೇ ಇರೋದಕ್ಕೆ ಕಾರಣ ನೀವೇ ಆಗಿರ್ತೀರಾ, ಯೂಟ್ಯೂಬ್ ಆಗಿರಲ್ಲ. ಯಾಕೆಂದ್ರೆ ನಿಮ್ಮ ವಿಡಿಯೋಗಳನ್ನ ಅವರು ಬ್ರೌಸ್ ಫೀಚರ್ ಕಳಿಸ್ತಾ ಇದ್ದಾರೆ, ಸಜೆಸ್ಟೆಡ್ ವಿಡಿಯೋಗಳಿಗೆ ಕಳಿಸ್ತಾ ಇದ್ದಾರೆ, ಬೇರೆ ಸೋರ್ಸ್ಗಳಿಂದೆಲ್ಲ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇದೆ. ಅದು 1, 2, 10, 20 ಎಷ್ಟಾದ್ರೂ ವ್ಯೂ ಆಗಿರ್ಲಿ ಬರ್ತಾ ಇದೆ. ಯೂಟ್ಯೂಬ್ ಅದಕ್ಕೆ ಏನ್ ಮಾಡ್ಬೇಕೋ ಅದ್ರ ಕೆಲಸ ಅದು ಮಾಡಿದೆ. ಇವಾಗ ನೀವು ಏನ್ ಮಾಡ್ಬೇಕಾಗಿರೋದು, ನಿಮ್ಮ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅಂತಂದ್ರೆ ನೀವು ಮಾಡ್ಬೇಕಾಗಿರೋದೇನು ಅಂತಂದ್ರೆ ನಿಮ್ಮ ಕಂಟೆಂಟ್ ನ ನೀವು ಸರಿಯಾಗಿ ಮಾಡೋದು. ನಿಮ್ ಕಂಟೆಂಟ್ ಅಲ್ಲಿ ಏನ್ ಮಿಸ್ಟೇಕ್ ಇದೆ ಅದನ್ನ ನೀವು ಸರಿ ಮಾಡ್ಕೊಬೇಕು, ಸರಿಯಾಗಿ ವಿಡಿಯೋಗಳನ್ನ ಮಾಡ್ಬೇಕು. ಜೊತೆನಲ್ಲಿ ತಮ್ನೇಲು ಟೈಟ್ಲು ಇದ್ರೆ ಅಲ್ವಾ ನಿಮ್ಮ ವಿಡಿಯೋಗಳಿಗೆ ಕ್ಲಿಕ್ ಬರೋದು. ಅದನ್ನ ನೀವು ಕರೆಕ್ಟ್ ಆಗಿ ಹಾಕ್ಬೇಕು. ನಿಮ್ಮ ವಿಡಿಯೋಗಳಿಗೆ ನೋಡಿ ಜನ ಅಟ್ರಾಕ್ಟ್ ಆಗಿ ಅದನ್ನ ಕ್ಲಿಕ್ ಮಾಡ್ಬೇಕು. ಆ ತರ ಹಂಗಂತ ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಮಾಡಕ್ ಹೋಗ್ಬೇಡಿ. ನಿಮ್ಮ ವಿಡಿಯೋಗೆ ರಿಲೇಟೆಡ್ ಆಗಿನೇ ತಮ್ನೇಲ್ಗಳನ್ನ ಮಾಡಿ. ಅದು ಕ್ಲಿಕ್ ಮಾಡೋ ತರ ಇರಬೇಕು, ಫೇಕ್ ಅಂತ ಅನಿಸ್ಬಾರ್ದು, ರಿಯಲ್ ಆಗಿ ಕಾಣಿಸ್ಬೇಕು ತಮ್ನೇಲ್ಗಳು. ಅಂದ್ರೆ ವಿಡಿಯೋದಲ್ಲಿ ಇರೋ ವಿಷಯ ತಮ್ನೇಲ್ ಅಲ್ಲಿ ಗೊತ್ತಾಗ್ಬೇಕು. ಓ, ಈ ತಮ್ನೇಲ್ ನೋಡ್ತಿದ್ದಂಗೆ ವಿಡಿಯೋ ಒಳಗಡೆ ಇಂಥ ವಿಷಯ ಇದೆ, ಹಂಗಿದ್ಮೇಲೆ ನಾವ್ ಇದನ್ನ ನೋಡ್ಬೇಕು ಅಂತ ಅನಿಸ್ಬೇಕು. ಆ ತರ ನಿಮ್ಮ ಆಡಿಯನ್ಸ್ ಯಾರಿರ್ತಾರೆ ಅವರಿಗೆ ಆ ವಿಡಿಯೋಗಳು ರೆಕಮೆಂಡ್ ಆಗತ್ತೆ. ಆ ತರನೇ ನೀವು ಕಂಟೆಂಟ್ ನ ಮಾಡ್ಬೇಕಾಗತ್ತೆ. ನಿಮ್ ಕಂಟೆಂಟ್ ಒಂದು, ನಿಮ್ಮ ಆಡಿಯನ್ಸೇ ಒಂದು. ಅದಕ್ಕೆ ನಾನು ಮಿಕ್ಸ್ಡ್ ಕಂಟೆಂಟ್ಗಳನ್ನ ಮಾಡಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದಕ್ಕೇನೆ. ಯಾಕೆಂದ್ರೆ ನಿಮ್ಮ ಕಂಟೆಂಟ್ ಇವಾಗ ಯಾರೋ ಒಬ್ರು ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಆ ವಿಷಯ ಇಷ್ಟ ಆಗಿರುತ್ತೆ, ಆ ವಿಡಿಯೋ ಇಷ್ಟ ಆಗಿರುತ್ತೆ. ನೀವು ನೆಕ್ಸ್ಟ್ ಇನ್ಯಾವುದೋ ವಿಡಿಯೋ ಹಾಕಿದಾಗ ಆ ವಿಡಿಯೋ ಅವರಿಗೆ ಇಷ್ಟ ಇರಲ್ಲ. ಯೂಟ್ಯೂಬ್ ನಿಮ್ಮ ವಿಡಿಯೋ ರೆಕಮೆಂಡ್ ಮಾಡಿದ್ರು ಕೂಡ ಅವ್ರು ನೋಡಲ್ಲ. ಅವಾಗಲೇ ನಿಮ್ಗೆ ಇಂಪ್ರೆಷನ್ ಡೌನ್ ಆಗೋದು. ಅದಕ್ಕೆ ಮಿಕ್ಸ್ಡ್ ಕಂಟೆಂಟ್ಗಳನ್ನ ಮಾಡಬೇಡಿ, ದಿನಕ್ಕೊಂದೊಂದು ಕಂಟೆಂಟ್ಗಳನ್ನ ಮಾಡಲೇಬೇಡಿ ಅಂತಲ್ಲ. ನಿಮ್ಗೆ ಯಾವ್ದಾದ್ರು ಇವಾಗ ಒಂದು ಮೇನ್ ಕಂಟೆಂಟ್ 80% ಇಟ್ಕೊಂಡಿರಿ, ಅದ್ರಲ್ಲಿ ಮಿಕ್ಸ್ ಅಲ್ಲೊಂದು ಇಲ್ಲೊಂದು ಯಾವ್ದೋ ಒಂದು ಕಂಟೆಂಟ್. ಈಗ ನಾನು ಮೇನ್ ಆಗಿ ಯೂಟ್ಯೂಬ್ ಟಿಪ್ಸ್ಗಳ ಕಂಟೆಂಟ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಯಾವ್ದಾದ್ರು ಟೆಂಪಲ್ಗೆ ಹೋಗಿದ್ದೋ ಅಥವಾ ಆಚೆ ಎಲ್ಲಾರು ಹೋಗಿದ್ ಬಂದಿದ್ ಮಾತ್ರ ಅವಾಗ ಇವಾಗ ಒಂದೊಂದು ವಿಡಿಯೋಗಳನ್ನ ಹಾಕ್ತೀನಿ. ಅದಕ್ಕೂ ಕೂಡ ವ್ಯೂಸ್ ಬರಲ್ಲ. ಅಷ್ಟು ಬರುತ್ತೆ, ಬಂದ್ರೆ ಬರ್ಲಿ ಅನ್ಬಿಟ್ಟು ನಾನು ಹಾಕಿರ್ತೀನಿ ಅಷ್ಟೇನೇನೆ. ಬಿಟ್ರೆ ಆ ತರ ಯಾವ್ದೋ ಒಂದು 10 to 20% ಅಲ್ಲಿ ಅಲ್ಲೊಂದು ಇಲ್ಲೊಂದು ಯಾವ್ದೋ ಒಂದು ಕಂಟೆಂಟ್ ಮಿಕ್ಸ್ ಆಗಿದೆ ಅಂತಂದ್ರೆ ಓಕೆ. ಆದ್ರೆ ಇಡೀ ಚಾನಲ್ ಅಲ್ಲಿ ಎಲ್ಲಾ ವಿಡಿಯೋಗಳು ಕೂಡ ದಿನಕ್ಕೊಂದೊಂದ್ ತರ ಕಂಟೆಂಟ್ ನ ಮಿಕ್ಸ್ ಮಾಡಿ ಹಾಕ್ತೀರಾ ಅಂತಂದಾಗ ನಿಮ್ಮ ವಿಡಿಯೋಗಳು ಬ್ರೌಸ್ ಫೀಚರ್ಗೆ ಹೋಗಲ್ಲ, ಸಜೆಸ್ಟೆಡ್ ವಿಡಿಯೋಗೆ ಹೋಗಲ್ಲ. ಅಂದ್ರೆ ಯೂಟ್ಯೂಬ್ಗೆ ನಾವು ಕನ್ಫ್ಯೂಸ್ ಮಾಡ್ತೀವಿ, ಯಾರಿಗೆ ಕಳಿಸ್ಬೇಕು ಈ ವಿಡಿಯೋನ ಅನ್ನೋದು ಯೂಟ್ಯೂಬೇ ಕನ್ಫ್ಯೂಸ್ ಆಗ್ಬಿಡತ್ತೆ. ಯೂಟ್ಯೂಬ್ಗೆ ಕರೆಕ್ಟ್ ಆಗಿ ಫಸ್ಟ್ ಗೊತ್ತಾದ್ರೆ ಅಲ್ವಾ ನಿಮ್ಮ ವಿಡಿಯೋನ ರೆಕಮೆಂಡೇಶನ್ ಕಳಿಸೋದು, ನಿಮಗ್ ಬೇಕಾಗಿರೋ ಆಡಿಯನ್ಸ್ಗೆ ಕಳಿಸೋದು. ಅದನ್ನೇ ನೀವು ಯೂಟ್ಯೂಬ್ಗೆ ದಾರಿ ತಪ್ಪಿಸ್ಬಿಟ್ರೆ, ನೀವು ಕನ್ಫ್ಯೂಸ್ ಮಾಡ್ಬಿಟ್ರೆ ಯೂಟ್ಯೂಬ್ ಮತ್ತೆ ಯಾರಿಗೆ ಕಳಿಸುತ್ತೆ ಆ ವಿಡಿಯೋನ ಅಲ್ವಾ? ಇದರಿಂದ ಕೂಡ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತಿರಲ್ಲ. ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ. ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮ್ಗೆ ಹೇಳಿದ್ದೆ, ನಾನು ಏನದು ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಬರುತ್ತೆ ಅಂತ ಅನ್ಬಿಟ್ಟು. ಇತ್ತೀಚೆಗಂತೂ ಜಾಸ್ತಿ ಕೂಡ ಆಗಿದೆ. ಯಾಕೆ ಅಂತಂದ್ರೆ ಇದೇ ತರನೇನೆ ನಿಮ್ಮ ವಿಡಿಯೋಗಳು ಎಲ್ಲೆಲ್ಲಿ ಕ್ಲಿಕ್ಸ್ಗಳು ಬರ್ತಿದೆ ಅನ್ನೋದು ಯೂಟ್ಯೂಬ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ನಿಮ್ಗೆ ಇಲ್ಲೇ ತೋರಿಸ್ತಾ ಇದೆ ಅಲ್ಲ, ನಿಮ್ಮ ವಿಡಿಯೋಗಳಿಗೆ ಎಲ್ಲೆಲ್ಲಿಂದ ಕ್ಲಿಕ್ಸ್ಗಳು ಬರ್ತಾ ಇದೆ, ಎಲ್ಲೆಲ್ಲಿಂದ ವ್ಯೂಸ್ ಬರ್ತಾ ಇದೆ ಅಂತ ಅನ್ಬಿಟ್ಟು. ಹಾಗಾಗಿ ನಿಮ್ಮ ವಿಡಿಯೋದಲ್ಲಿ ಏನಾದ್ರೂ ನೀವು ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿಗಳು ನಡೆಸ್ತಾ ಇದ್ದೀರಾ ಅಂತಂದ್ರೆ ಅದು ಕೂಡ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನಿಮ್ಮ ಇಲ್ಲಿ ರೀಚ್ ನೋಡಿ, ರೀಚ್ ಅಂತ ಇದೆ, ಓವರ್ ವ್ಯೂ ಪಕ್ಕದಲ್ಲಿ ರೀಚ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಇಂಪ್ರೆಷನ್ ಏನ್ ತೋರಿಸ್ತಾ ಇದೆ ಅದ್ರ ಪಕ್ಕದಲ್ಲಿ ನಿಮ್ಗೆ ವ್ಯೂಸ್ ಎಷ್ಟು ಬರ್ತಾ ಇದೆ ಅದನ್ನ ನೋಡ್ಕೊಬೇಕು. ಇವಾಗ ನಾನು ಮುಂಚೆನೆ ಹೇಳಿದೀನಿ, ಮೊನ್ನೆ ಅಷ್ಟೇ ಚೇಂಜಸ್ ಆಗಿದೆ. ನಮ್ಗೆ ಎಂಗೇಜ್ಡ್ ವ್ಯೂ ಕೂಡ ಬರ್ತಾ ಇದೆ ಇವಾಗ. ಅಂದ್ರೆ ನಮ್ಗೆ ಇಂಪ್ರೆಷನ್ ಕೊಟ್ಟಿರೋದು ಬಿಟ್ಟು ನಮಗ್ ಬರ್ತಾ ಇರೋ ವ್ಯೂಸ್ ಬಿಟ್ಟು ಆ ವ್ಯೂಸ್ ಅಲ್ಲಿ ನಮ್ಗೆ ಎಂಗೇಜ್ಡ್ ವ್ಯೂ ಎಷ್ಟಿದೆ ಅನ್ನೋದನ್ನೇ ಕೌಂಟ್ಗೆ ತಗೊಳ್ಳೋದು ಇವಾಗ ಅಲ್ವಾ. ಹಂಗಿರೋವಾಗ ನೀವು ಬೇರೆ ಎಲ್ಲೆಲ್ಲಿಂದನೋ ಕ್ಲಿಕ್ಸ್ ಗಳನ್ನ ತರಿಸ್ಕೊಳ್ಳೋದು, ಅಂದ್ರೆ ಬೇರೆ ಐಡಿಗಳಿಗೆ ಸುಮ್ನೆ ವಿಡಿಯೋಗಳನ್ನ ಲಿಂಕ್ಗಳನ್ನ ಶೇರ್ ಮಾಡ್ಬಿಟ್ಟು ಪ್ರತಿ ಸಲ ಅದನ್ನ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ನೋಡೋದು, ಸುಮ್ನೆ ಪ್ಲೇ ಲಿಸ್ಟ್ ಗಳನ್ನ ಆನ್ ಮಾಡಿ ಇಟ್ಬಿಡೋದು, ಲೈವ್ ಗಳನ್ನ ಆನ್ ಮಾಡಿ ಇಟ್ಬಿಡೋದು. ಈ ತರ ಮಾಡಿದಾಗ್ಲೂ ಅದು ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿನೇ ಆಗತ್ತೆ. ಆ ತರ ಮಾಡಿದಾಗ್ಲೂ ಕೂಡ ಪ್ರಾಬ್ಲಮ್ ಆಗತ್ತೆ. ಇಂಪ್ರೆಷನ್ ಗಿಂತ ವ್ಯೂಸ್ ಜಾಸ್ತಿ ಬರಬಾರ್ದು. ಇಂಪ್ರೆಷನ್ ಯೂಟ್ಯೂಬೇ ಕೊಟ್ಟಿರೋದು, ಯೂಟ್ಯೂಬ್ ಕೊಟ್ಟಿರೋ ಇಂಪ್ರೆಷನ್ ಮೇಲೆನೆ ನಮ್ಗೆ ವ್ಯೂಸ್ ಬರ್ಬೇಕಾಗಿರೋದು. ಯೂಟ್ಯೂಬ್ ಇಂಪ್ರೆಷನ್ ಕಳಿಸಿದಾಗ ನಮ್ಗೆ ವಿಡಿಯೋನ ನೋಡಿ ಯಾರು ಕ್ಲಿಕ್ ಮಾಡ್ತಾರೆ ಅಲ್ವಾ, ಅದೇ ನಮ್ಗೆ ರಿಯಲ್ ವ್ಯೂ ಆಗಿರುತ್ತೆ. ಅದು ಬಿಟ್ಟು ನೀವು ಈ ತರ ದುಡ್ಡು ಕೊಟ್ಟು ಎಲ್ಲ ಮಾಡಿಸ್ಕೊಂತಾರೆ ಅಲ್ವಾ, ಆ ತರ ಕೂಡ ಮಾಡ್ಕೊಂಡಾಗ್ಲೂ ಕೂಡ ಇಲ್ಲಿ ಇಂಪ್ರೆಷನ್ ಕಮ್ಮಿ ಇದ್ದಾಗ ನಿಮ್ಮ ವ್ಯೂಸ್ ಆಟೋಮೆಟಿಕ್ ರೈಸ್ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಅದು ಕೂಡ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಈ ತರ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ.
ಮತ್ತೆ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಯಾವ್ಯಾವ ಸೋರ್ಸಿಂದ ಬರ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಮೇಯ್ನ್ ಆಗಿ ನಮಗೆ ಬರಬೇಕಾಗಿರೋದು ಬ್ರೌಸ್ ಫೀಚರು, ಸಜೆಸ್ಟೆಡ್ ವಿಡಿಯೋ, ಇವೆರಡರಿಂದ ನಿಮಗೆ ವ್ಯೂಸ್ ಬರ್ತಾ ಇದೆಯಾ, ಹಂಗಿದ್ಮೇಲೆ ನಿಮ್ಮ ಚಾನಲ್ 100% ಗ್ರೋ ಆಗುತ್ತೆ. ಗ್ರೋ ಆಗೋದಕ್ಕೆ ನೀವು ಅದಕ್ಕೆ ಅಷ್ಟೇ ಎಫರ್ಟು ಹಾಕ್ಬೇಕಾಗತ್ತೆ. ಯೂಟ್ಯೂಬ್ ಅದ್ರ ಕೆಲಸ ಮಾಡಿದೆ, ಅದು ನಿಮ್ಮ ವಿಡಿಯೋಗಳನ್ನ ರೆಕಮೆಂಡೇಶನ್ಗೆ ಕಳಿಸ್ತಾ ಇದೆ. ಆದರೆ ನೀವು ನಿಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಬೇಕಾಗಿರುತ್ತೆ. ಯಾವಾಗಲೂ ಯೂಟ್ಯೂಬ್ ಮೇಲೇ ನೀವು ತಪ್ಪು ಹೊರಿಸ್ಕೊಂಡು ಹೋಗೋಕ್ಕಾಗಲ್ಲ. ಅದ್ರ ಕೆಲಸ ಅದು ಮಾಡಿದೆ ಅಲ್ಲ, ನಿಮ್ಮ ತಪ್ಪನ್ನ ನೀವು ಸರಿ ಮಾಡಿಕೊಂಡು ನೀವು ವಿಡಿಯೋಗಳನ್ನ ಕರೆಕ್ಟಾಗಿ ಮಾಡಿದ್ದೀರಾ, ಅದಕ್ಕೆ ಬೇಕಾಗಿರೋ ಎಲ್ಲಾನು ಟೈಟ್ಲು ತಮ್ನೇಲಿಂದ ಹಿಡಿದು ಎಲ್ಲಾನು ಚೆನ್ನಾಗಿ ಮಾಡಿದ್ದೀರಾ ಅಂತಂದಾಗ ಎಲ್ಲಾದ್ರ ಜೊತೆನಲ್ಲಿ ಮೇಯ್ನ್ ಬೇಕಾಗಿರೋದು ಕನ್ಸಿಸ್ಟೆನ್ಸಿ. ನೀವು ಏನು ಮಾಡ್ತಿರೋ ಬಿಡ್ತಿರೋ ಕನ್ಸಿಸ್ಟೆನ್ಸಿ ಇರಬೇಕು. ನೀವು ಇವತ್ತೊಂದು ವಿಡಿಯೋ, ಇನ್ನು ವಾರಕ್ಕೊಂದು ವಿಡಿಯೋ, 15 ದಿನಕ್ಕೊಂದು ವಿಡಿಯೋ ಅಥವಾ ತಿಂಗಳಿಗೊಂದು ವಿಡಿಯೋ ಈ ಥರ ಹಾಕೊಂಡು ಹೋಗ್ತೀರಾ ಅಂತಂದರೆ ನಿಮಗೆ ಯಾವತ್ತೂ ವಿಡಿಯೋಗೆ ವ್ಯೂಸ್ ಬರಲ್ಲ, ನಿಮ್ಮ ಚಾನಲ್ ಯಾವತ್ತೂ ಗ್ರೋ ಆಗಲ್ಲ. ನಿಮ್ಮ ಕಂಟೆಂಟು ಜೊತೆನಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ. ವಾರದಲ್ಲಿ 4 ವಿಡಿಯೋ ಹಾಕ್ತೀರಾ, 4 ವಿಡಿಯೋ ಕಂಪಲ್ಸರಿ ಇರಬೇಕು. ಅಥವಾ 3 ವಿಡಿಯೋ ಕಂಪಲ್ಸರಿ ಇರಬೇಕು. ಆ ಥರ ನೀವು ಫಿಕ್ಸ್ ಮಾಡ್ಕೊಬೇಕು. ಇಂಥ ದಿನ ಟೈಮಿಂಗ್ಸು ಇದೇ ಟೈಮಿಂಗ್ಸೇ ಹಾಕಿ ಅಂತಲೂ ನಾನು ಹೇಳಲ್ಲ, ಅದು ಕೂಡ ಕಷ್ಟ ಆಗುತ್ತೆ. ಇವಾಗ ನಾನು ಕೂಡ ಬೆಳಗ್ಗೆ ಅಂದರೆ ಬೆಳಗ್ಗೆ ಫಿಕ್ಸ್ ಆಗಿದ್ದೀನಿ. ನಾನು ಒಂದೊಂದ್ಸರಿ ಲೇಟಾಗಿ ಅಂದರೆ ಇವತ್ತೇನಾರು ವಿಡಿಯೋ ಮಾಡ್ಕೊಂಡಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾನು ಬೆಳಗ್ಗೆನೇ ವಿಡಿಯೋ ಮಾಡಿ ಹಾಕೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ. 8-8:15 ಅಷ್ಟೇ ನನ್ನ ವಿಡಿಯೋ ಬಂದಿರುತ್ತೆ. ಈಗ ನಾನು 7:45 8:15 ಒಳಗಡೆ ಯಾವಾಗ ಬೇಕಾದರೂ ನಾನು ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀನಿ. ರಾತ್ರಿನೇ ಅಪ್ಲೋಡ್ ಮಾಡಿ ಇಟ್ಕೊಂಡಿರೋದಾದ್ರೆ ನಾನು 7:15 ನಾನು ಏನೋ ಪಬ್ಲಿಕ್ ಮಾಡ್ತೀನಿ. ಇಲ್ಲ ರಾತ್ರಿ ನಿನ್ನೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಇವತ್ತು ಬೆಳಗ್ಗೆನೆ ಮಾಡ್ಕೊಂಡು ನಾನು ವಿಡಿಯೋನ ಅಪ್ಲೋಡ್ಗೆ ಹಾಕಿ ಹಂಗೆ ಪಬ್ಲಿಕ್ ಕೂಡ ಮಾಡ್ತೀನಿ. ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ಆದ್ರೂ ಗ್ಯಾಪ್ ಕೊಟ್ಬಿಟ್ಟು ಈ ತರ ನಾನು ಮಾಡ್ಕೊಂತೀನಿ. ಒಟ್ನಲ್ಲಿ ಹೆಂಗಾದ್ರೂ ಸರಿ ಒಂದೇ ಟೈಮ್ ಅಂದ ತಕ್ಷಣ ಇದೇ ಪಕ್ಕ ಒಂದು ನಿಮಿಷನೂ ಹೆಚ್ಚು ಕಡಿಮೆ ಆಗ್ಬಾರ್ದು, ಆ ಥರ ಏನೂ ಅಲ್ಲ. ಅದೇ ಆ ದಿನಾನ ಫಿಕ್ಸ್ ಮಾಡ್ಕೊಳ್ಳಿ. ಇವತ್ತು ನಾನು ಹಾಕ್ತೀನಿ ಅಂತ ಅಂದಮೇಲೆ ಹಾಕ್ಲೇಬೇಕು. ವಾರದಲ್ಲಿ ಒಂದು 3 ವಿಡಿಯೋ ಬರುತ್ತೆ ಅಂತ ಅಂದಮೇಲೆ ಬರಲೇಬೇಕು. ಅದನ್ನೇ ಕನ್ಸಿಸ್ಟೆನ್ಸಿ ಅನ್ನೋದು. ಅದನ್ನ ನೀವು ಫಿಕ್ಸ್ ಮಾಡ್ಕೊಬೇಕು. ಅದು ಮಾಡಿದಾಗಲೇ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರೋದು. ಆ ವ್ಯೂಸು ನಿಮಗೆ ಬ್ರೌಸ್ ಫೀಚರ್ಗೆ ಹೋಗಬೇಕು, ಸಜೆಸ್ಟೆಡ್ ವಿಡಿಯೋಗೆ ಹೋಗಬೇಕು ಅಂದರೆ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಲೇಬೇಕು. ಆಯಿತಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟ್ರಾಫಿಕ್ ಸೋರ್ಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ನಮ್ಮ ಟ್ರಾಫಿಕ್ ಸೋರ್ಸು. ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಎಲ್ಲೆಲ್ಲಿಂದ ಬರ್ತಾ ಇದೆ ಅನ್ನೋದೇ ನಮ್ಮ ಚಾನಲ್ದು ಟ್ರಾಫಿಕ್ ಸೋರ್ಸ್ ಆಗಿರುತ್ತೆ. ನಿಮಗೆ ನಿಮ್ಮ ವಿಡಿಯೋಗಳು ಬ್ರೌಸ್ ಫೀಚರು, ಸಜೆಸ್ಟೆಡ್ ವಿಡಿಯೋ ಇವುಗಳಿಂದ ನಿಮಗೆ ವಿಡಿಯೋ ವ್ಯೂಸ್ ಬರ್ತಾ ಇದೆ, ಅದೇ ಜಾಸ್ತಿ ಇದೆ ಪರ್ಸೆಂಟೇಜಲ್ಲಿ ಅನ್ನೋದಾದರೆ ಆವಾಗ ನಿಮ್ಮ ವಿಡಿಯೋ, ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. 100% ಗ್ರೋ ಆಗುತ್ತೆ. ನಿಮ್ಮ ವಿಡಿಯೋಗಳಿಗೆ ವ್ಯೂಸು ಕೂಡ ರೈಸ್ ಆಗುತ್ತೆ. ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಆಯ್ತಾ? ನಾನು ಆವಾಗಲೇ ಎಕ್ಸ್ಟರ್ನಲ್ ಬಗ್ಗೆ ಹೇಳಿದೆ ಅಲ್ವಾ. ಎಕ್ಸ್ಟರ್ನಲ್ ಏನು ಅಂತಂದ್ರೆ ನಾವು ಲಿಂಕ್ಗಳನ್ನ ಶೇರ್ ಮಾಡಿದ್ರೇನೆ ಎಕ್ಸ್ಟರ್ನಲ್ ಬರಬೇಕು ಅಂತ ಇಲ್ಲ. ಈಗ ನಮ್ಮ ವಿಡಿಯೋ ನೋಡ್ತಾ ಇರೋರು ಅವರು ಕೂಡ ನಮ್ಮ ವಿಡಿಯೋಗಳನ್ನ ಬೇರೆ ಯಾರಿಗಾದ್ರೂ ಶೇರ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಈಗ ನನ್ನ ವಿಡಿಯೋದಲ್ಲಿ ಎಕ್ಸ್ಟರ್ನಲ್ ತೋರಿಸ್ತಾ ಇದೆ ಅಲ್ಲ, ನಾನು ಯಾರಿಗೂ ಕೂಡ ನಾನು ಯಾವತ್ತೂ ಕೂಡ ನನ್ನ ವಿಡಿಯೋ ಲಿಂಕ್ನ ನಾನು ಯಾವಾಗಲೂ ಎಲ್ಲೂ ಶೇರ್ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಟೆಲಿಗ್ರಾಮ್ ಆಗಲಿ, ವಾಟ್ಸಪ್ ಆಗಲಿ, ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ನನ್ನ ವಿಡಿಯೋನ ನಾನು ಶೇರ್ ಮಾಡಲ್ಲ. ಅವ್ರಾಗವ್ರು ನೋಡಿದ್ರೆ ನೋಡ್ದಂಗೆ, ಯಾರು ಬೇಕಾದರೂ ಅಷ್ಟೇ ಅವ್ರಾಗವ್ರೆ ನೋಡಬೇಕು ಬಿಟ್ರೆ ನಾನು ಯಾರಿಗೂ ಶೇರ್ ಮಾಡಿಬಿಟ್ಟು ನನ್ನ ವಿಡಿಯೋನ ನೋಡಿ ಅಂತ ನಾನು ಹೇಳಲ್ಲ. ಆಯ್ತಾ? ಹಾಗಾಗಿ ಇಲ್ಲಿ ಎಕ್ಸ್ಟರ್ನಲ್ ನಿಮಗೆ ತೋರಿಸುತ್ತೆ, ಇಲ್ಲಿ ಕಾಣಿಸ್ತಾ ಇರುತ್ತೆ ಎಕ್ಸ್ಟರ್ನಲ್ ಅಂತ ಅಂದ್ಬಿಟ್ಟು. ಆದರೆ ಆ ಎಕ್ಸ್ಟರ್ನಲ್ಲು ನಾನು ಶೇರ್ ಮಾಡಿರೋದಲ್ಲ, ಅದು ನನ್ನ ವಿಡಿಯೋ ನೋಡ್ತಿರೋರು ಯಾರಾದರೂ ಬೇರೆಯವ್ರಿಗೆ ಶೇರ್ ಮಾಡಿರ್ತಾರಲ್ವಾ, ಅವಾಗಲ್ಲಿ ತೋರಿಸ್ತಾ ಇರುತ್ತೆ. ಆಯಿತಾ? ಇದು ಚಾನಲ್ ಪೇಜಸ್ಸು, ಯೂಟ್ಯೂಬ್ ಸರ್ಚು, ಈ ಥರ ಎಲ್ಲನೂ ಈ ಥರ ನಿಮ್ಮ ಸೋರ್ಸ್ಗಳು ಯೂಟ್ಯೂಬ್ಗೆ ಬರ್ತಾ ಇರೋ ನಿಮ್ಮ ವಿಡಿಯೋಗೆ ಬರ್ತಾ ಇರೋ ವ್ಯೂಸು ಈ ಥರ ಇರುತ್ತೆ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಕರೆಕ್ಟಾಗಿತ್ತು, ನಿಮ್ಮ ವಿಡಿಯೋ ಕೂಡ ಬ್ರೌಸ್ ಫೀಚರು ಸಜೆಸ್ಟೆಡ್ ವಿಡಿಯೋದಲ್ಲಿ ತೋರಿಸ್ತಾ ಇದೆ ಅಂತಂದರೆ ಓಕೆ, ಅದು ಕರೆಕ್ಟಾಗಿದೆ. ನಿಮ್ಮ ಕಂಟೆಂಟನ್ನ ನೀವು ಸರಿ ಮಾಡ್ಕೊಂಡು ಹೋಗಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಆಯಿತಾ? ಇಷ್ಟೇ ಇವತ್ತಿನ ವಿಡಿಯೋ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೂ ಕೂಡ ನೀವು ನನಗೆ ಕಮೆಂಟಲ್ಲಿ ಹೇಳ್ಬೋದು. ಆಯಿತಾ? ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು. ಟೇಕ್ ಕೇರ್. ಬೈ ಬಾಯ್.